ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಲ್ಲು ಭಾಗ್ಯ ಹಳ್ಳಿ ಸಾರ್. ಇವಾಗ ಆಲ್ರೆಡಿ ತಮಿಳನ್ನು ನೋಡಿರ್ತೀರ. ಇವತ್ತಿನ ರೆಸಿಪಿ ಬಂದು ಹಳ್ಳಿ ಶೈಲಿಯ ಮಟನ್ ಸಾರು. ಬನ್ನಿ ಮಾಡುವ ವಿಧಾನ ಹೇಳ್ಕೊಡ್ತೀನಿ. ಅರ್ಧ kg ಮಟನ್ ತಂದಿದ್ದೀನಿ. ಇವಾಗ 3 ಸಲ ಕ್ಲೀನಾಗಿ ತೊಳೆದುಬಿಟ್ಟು ಅದು ಮಟನ್ ಸ್ಮೆಲ್ ಬರ್ತಲ್ಲ, ಅದು ಸ್ಮೆಲ್ ಹೋಗೋ ತನಕ ಕ್ಲೀನ್ ಮಾಡ್ಕೊಂಬಿಟ್ಟು ಅದರಲ್ಲಿ ನಾನು ಇವಾಗ ಕುಕ್ಕರಲ್ಲಿ ಗ್ಯಾಸ್ ಮೇಲೆ ಇಟ್ಕೊಂಬಿಟ್ಟು ಸ್ವಲ್ಪ ಅರಿಶಿಣ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಸೈಡಿಗೆ ಈರುಳ್ಳಿ ಸುಡ್ತಾ ಇದ್ದೀನಿ. ಇಲ್ಲಿ ಸಿಟಿಯಲ್ಲಿರೋದ್ರಿಂದ ನಮ್ಮ ಹತ್ರ ಒಲೆ ಇಲ್ಲ, ಹಾಗೆ ಗ್ಯಾಸ್ ಮೇಲೆ ಸುಡ್ತಾ ಇದ್ದೀನಿ. ಈ ಕಡೆ ಒಂದು ಕಡೆ ಮಟನ್ನು ಕುದಿಸ್ತಾ ಇದ್ದೀನಿ, ನೋಡ್ಬೋದು ಕುದೀತಾ ಇದೆ. ಇವಾಗ ನೋಡಿ ಈರುಳ್ಳಿ ಈ ಥರ ಸುಟ್ಟಾಗಿದೆ. ಈಗ ನಾನು ಸುಡ್ತಾ ಇದ್ದೀನಿ. ಟೋಟಲ್ ನಾನು 3 ತೊಗೊಂಬಿಟ್ಟು ಸುಟ್ಬಿಟ್ಟು ಈಗ ಒಂದು ಸೈಡಲ್ಲಿ ಇಟ್ಬಿಟ್ಟು ಆರಕ್ಕೆ ಬಿಡ್ತೀನಿ. ಆರಿದ್ಮೇಲೆ ಅದು ಸೊಪ್ಪೆ ತೆಗೆದುಬಿಟ್ಟು ಅದನ್ನು ಮಿಕ್ಸಿ ಒಳಗಡೆ ಹಾಕೋತೀನಿ. ಈಗ ಇದ್ರ ಜೊತೆನೇ ಕೊತ್ತಂಬರಿ ನೀರಲ್ಲಿ ಹಾಕ್ಬಿಟ್ಟು ಕ್ಲೀನಾಗಿ ತೊಳ್ಕೊಬೇಕು, ಅದರೆಲ್ಲ ಮಣ್ಣಿರುತ್ತೆ. ಮತ್ತು 2 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ, ಅದ್ರಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು 6 ಗೋಡಂಬಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿಯಲ್ಲಿ ಹಾಕ್ಕೊಂಡ್ಬಿಟ್ಟು ಮಿಕ್ಸಿಯಲ್ಲಿ ಆದಮೇಲೆ ಈ ಥರ ಹಾಕ್ಬರ್ಬೇಕು ಫುಲ್ಲು ಸಣ್ಣಾಗಿ. ಒಂದು ಕಡೆ ಮಟನ್ ನೀರು ಬತ್ತೋಗಿದೆ, ಅದು ತಗೊಂಬಿಟ್ಟು ಅದೇ ಬೊಗಣೆಯಲ್ಲಿ 2 ಸ್ಪೂನು ಆಯಿಲು, ಸ್ವಲ್ಪ ಕರಿಬೇವು, 2 ಹಸಿಮೆಣ್ಸಿಗೆ ಹಾಕ್ತಿದ್ದೀನಿ. ಸ್ವಲ್ಪ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ತಿದ್ದೀನಿ ಸಣ್ಣಾಗಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ, ಸ್ವಲ್ಪ ಕೆಂಪಾಗತನ. ನಮ್ಮ ಹಳ್ಳಿ ಕಡೆ ಆದರೆ ಸೌದೆ ಒಲೆ ಇರುತ್ತೆ, ಹಸ್ಗಲ್ ಗುಂಡು ಇರುತ್ತೆ. ನಾವು ಸಿಟಿಯಲ್ಲಿರೋದ್ರಿಂದ ಅದಕ್ಕೋಸ್ಕರ ನಾನು ಗ್ಯಾಸಲ್ಲಿ ಸುಟ್ಕೊಂಡ್ಬಿಟ್ಟು ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಆ ಥರ ಮಾಡ್ತಾಯಿದ್ದೀನಿ. ಈಗ ಆಲ್ಮೋಸ್ಟ್ ಫ್ರೈ ಆಗಿದೆ. ಈ ಟೈಮಲ್ಲಿ ನಾವು ಮಿಕ್ಸಿಯಲ್ಲಿ ಹಾಕಿಟ್ಟಿದ್ದೀವಲ್ಲ, ನಾವು ಈರುಳ್ಳಿ ಎಲ್ಲ ಇದೆಲ್ಲ ಹಾಕ್ಬಿಟ್ಟು ಈ ಥರ ಇವಾಗ ಟೈಮಲ್ಲಿ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಮತ್ತೆ ಚಮಚ ಆಡಿಸ್ಬಿಟ್ಟು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ಇವಾಗ ಕುದಿತಾ ಇದೆ. ಈ ಟೈಮಲ್ಲಿ ನಾವು ಒಂದು 2 ಸ್ಪೂನು ಚಿಲ್ಲಿ ಪೌಡ್ರು, ಇದ್ರ ಜೊತೆನೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಟ್ಟು ಸ್ವಲ್ಪ ಮತ್ತೆ ಚಮಚ ಚೆನ್ನಾಗಿ ತಿರ್ಸೋಣ. ಮಸಾಲೆ ಜೊತೆ ಕಲ್ಕೋಬೇಕು, ಕಲ್ಲಿಲ್ಲಾಂದರೆ ಟೇಸ್ಟ್ ಚೆನ್ನಾಗಾಗಲ್ಲ. ಅದ್ರ ಜೊತೆನೇ ಉರಿ ಸ್ವಲ್ಪ ಜಾಸ್ತಿ ಇಟ್ಕೋಬೇಡಿ, ಮೀಡಿಯಮಾಗಿ ಇಟ್ಬಿಟ್ಟು ಚೆನ್ನಾಗಿ ಕುದಿಬೇಕು. ಮೀಡಿಯಮ್ ಉರಿಯಲ್ಲೇ ನಾನು ತಿರ್ಸ್ತಾನೆ. ಇವಾಗ ಆಲ್ಮೋಸ್ಟ್ ಒಂದು ಅರ್ಧ ಕುದ್ದಾಗಿದೆ. ಈ ಟೈಮಲ್ಲಿ ನಾನು 2 ಟೇಬಲ್ ಸ್ಪೂನು ಮಟನ್ ಮಸಾಲೆ ಹಾಕ್ಬಿಟ್ಟು ಅದ್ರ ಜೊತೆನೇ 2 ಸ್ಪೂನು ಗರಂ ಮಸಾಲೆ ಹಾಕ್ಬಿಟ್ಟು ಅದ್ರ ಜೊತೆನೇ ಕೊತ್ತಂಬರಿ ಪೌಡ್ರ್ ಅಂತ ಇರಲ್ಲ, ಧನಿಯಾ ಪೌಡ್ರು, ಅದು 2 ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಮತ್ತೆ ತಿರ್ಸೋಣ. ಏನಕ್ಕೆ ತಿರ್ಸ್ಬೇಕಂತ ಹೇಳಿದ್ರೆ ಮಸಾಲೆ ಜೊತೆ ಚೆನ್ನಾಗಿ ಕಲ್ತ್ರೇ ಅವಾಗೆ ಟೇಸ್ಟ್ ಬರೋದು. ಚೆನ್ನಾಗಿ ಕುದಿಸ್ಬೇಕು. ನೀವು ಅರ್ಧಂಬರ್ಧ ಕುದಿಸ್ರೆ ಟೇಸ್ಟ್ ಬರಲ್ಲ, ಅದಕ್ಕೋಸ್ಕರ ಹೇಳ್ತಿರೋದು. ನೋಡ್ಬೋದು ಇವಾಗ ಆಲ್ಮೋಸ್ಟ್ ಕುದ್ದಿದೆ. ನೀರು ಕೂಡ ಬತ್ತೋಗಿದೆ ಮಸಾಲದು ಸ್ವಲ್ಪ. ಆ ಟೈಮಲ್ಲೇ ಮಟನ್ ಹಾಕೊಂಬಿಟ್ಟು ಮತ್ತೆ ತಿರ್ಸ್ಕೋಬೇಕು. ಮಟನ್ ಕಲಿಬೇಕು ಕರೆಕ್ಟಾಗಿ, ಚೆನ್ನಾಗಿ ಕಲಿತ್ರೆ ಮಸಾಲೆ ಹೀರ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದ್ರ ಜೊತೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ಕರಲ್ಲಿ 2 ವಿಜಿಲ್ ಬರ್ತಿರೋ. 1 ವಿಜಿಲ್ ಆಯಿತು, ಈಗ ಮತ್ತೆ 2 ವಿಜಿಲ್ ಆಯಿತು. ನೋಡಿ ರೆಡಿ ಆಗೋಯ್ತು. ಇಷ್ಟೇ ಸಿಂಪಲಾಗಿ ಮಾಡೋದು ಮನೆಯಲ್ಲೇ. ಎಲ್ಲರೂ ಇಷ್ಟ ಆದರೆ ಲೈಕು ಸಬ್ಸ್ಕ್ರೈಬ್ ಮಾಡಿ.